ಮಲ್ಲಘಟ್ಟ ಕೆರೆ ಬಳಿ ಗಂಗಾಧರೇಶ್ವರನಿಗೆ ಡಿಕೆ ಪೂಜೆ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಕೆರೆ ಬಳಿ ಗಂಗಾಧರೇಶ್ವರನಿಗೆ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಿಎಂ ಆದ ನಂತರ ಮೊದಲ ಬಾರಿಗೆ ಸನ್ನಿಧಿಗೆ ಬಂದಿದ್ದೇನೆ. ಈ ಕ್ಷೇತ್ರಕ್ಕೆ ಬಂದ್ರೆ ಬಹಳ ಸಂತಸ, ನೆಮ್ಮದಿ ಸಿಗುತ್ತೆ. ಗಂಗಾಧರೇಶ್ವರನಿಗೆ ಪೂಜೆ ಸಲ್ಲಿಸಿ ಸಿಎಂ ಡಿಕೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಐತಿಹಾಸಿಕ ಮತ್ತು ಪವಿತ್ರ ಮಲ್ಲಘಟ್ಟ ಕೆರೆಗೆ 3ರಿಂದ 4 ಬಾರಿ ಡಿಕೆ ಶಿವಕುಮಾರ್ ಅವರು ಬಂದಿದ್ರು. ಎಲ್ಲಾ ದೇವರನ್ನ ಇಲ್ಲಿಗೆ ಕರೆತಂದು ಸ್ನಾನ ಮಾಡಿಸಿ ಪೂಜೆ ಮಾಡ್ತಾರೆ. ನಮ್ಮ ಗೃಹ ಪ್ರವೇಶದ ವೇಳೆ ಕೂಡ 5 ಕಡೆಯಿಂದ ನೀರು ತಂದಿದ್ವಿ. ಮಲ್ಲಘಟ್ಟ ಕೆರೆ ಸೇರಿದಂತೆ 5 ಕಡೆಯಿಂದ ನೀರು ತಂದಿದ್ವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದ್ರೆ ಮಲ್ಲಘಟ್ಟ ಕೆರೆ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರುತ್ತೆ. ಕಳೆದ 25 ವರ್ಷಗಳಿಂದ ನಾನು ಈ ಜಾಗವನ್ನ ಗಮನಿಸ್ತಾ ಇದ್ದೀನಿ. ಈ ಭಾಗದಲ್ಲಿ 35 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿ ನಡೀತಾ ಇದೆ. ಸೋಪಾನ ಮಂಟಪ, ಗೆಸ್ಟ್ ಹೌಸ್ ಸೇರಿ ಸುಮಾರು ಖರ್ಚು ಮಾಡಿದೆ. ಅಕ್ಕಪಕ್ಕದ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಕಾಲುವೆ ಕೂಡ ನಿರ್ಮಾಣ ಮಾಡಿದ್ದೀವಿ. ಅಜ್ಜಯ್ಯನವರು ಸ್ಥಳೀಯ ಸಂಸ್ಥೆಯನ್ನ ಕೇಳಿ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ಮಲ್ಲಘಟ್ಟ ಕೆರೆ ಬಳಿ ಇರುವಂತಹ ಗಂಗಾಧರೇಶ್ವರನಿಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಲ್ಲಘಟ್ಟ ಕೆರೆ ಬಳಿ ಕೂಡ ಡಿಕೆ ಶಿವಕುಮಾರ್ ಅವರು ಹೋದಂತಹ ಸಂದರ್ಭದ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಆ ಜಾಗ ಅಂತ ಅಂದ್ರೆ ಏನೋ ಒಂದು ಸಂತಸ, ನೆಮ್ಮದಿ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತುಮಕೂರಿನ ನಡುವಿನ ಕೆರೆಯಲ್ಲಿರುವಂತಹ ಅಜ್ಜಯ್ಯನ ಮಠಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಕನಕಪುರದ ಬಂಡೆಗೆ ಕಡು ಕಷ್ಟದ ಸಮಯ ಎದುರಾದಾಗ ಧೈರ್ಯ ತುಂಬಿದ್ದು ಇದೇ ಅಜ್ಜಯ್ಯನ ನುಡಿಗಳು. ಅಷ್ಟಕ್ಕೂ ಯಾರು ಈ ಅಜ್ಜಯ್ಯ? ಡಿಕೆ ಶಿವಕುಮಾರ್ ಕುಟುಂಬಕ್ಕೂ ಈ ಮಠಕ್ಕೂ ಇರುವಂತಹ ನಂಟೇನು ತೋರಿಸ್ತೀವಿ ನೋಡಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ಅಜ್ಜಯ್ಯ, ಹೆಜ್ಜೆ ಹೆಜ್ಜೆಗೂ ಅಜ್ಜಯ್ಯನ ಸ್ಮರಣೆ, ಹಗಲು ರಾತ್ರಿಯೆಲ್ಲ ಅಜ್ಜಯ್ಯನ ಜಪ. ಪ್ರಮಾಣ ವಚನದ ವೇದಿಕೆಯಲ್ಲೂ ಅಜ್ಜಯ್ಯನ ಫೋಟೋ. ವೀರ ಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲೇ ಸಿಎಂ ಆಗಿ ಪ್ರಮಾಣ ವಚನ. ಕಾಲಚಕ್ರ ಉರುಳುವಾಗ ಯಾರಿಗೆ ಯಾವ ಯೋಗ ಕಾಯ್ದಿರಿಸಲಾಗಿದೆ ಅನ್ನೋದು ಕೇವಲ ಆ ವಿಧಿಗಷ್ಟೇ ಗೊತ್ತು. ಆದ್ರೆ ಆ ವಿಧಿಯ ಸಂಕಲ್ಪವನ್ನ ಮುಂಚಿತವಾಗಿಯೇ ನುಡಿಯುವ ಜಗದ ಜ್ಯೋತಿಯೇ ಈ ಅಜ್ಜಯ್ಯ. ಅಜ್ಜಯ್ಯ ನುಡಿಯಂತೆ ಒಲಿಯಿತು ರಾಜಯೋಗ. ಡಿಕೆಶಿಗೆ ಪಟ್ಟಾಭಿಷೇಕ. ರಾಜಕೀಯ ಚದುರಂಗದಾಟದ ತಂತ್ರಗಳ ಮುಂದೆ ದೈವ ಬಲ ಗೆದ್ದು ಬೀಗಿದೆ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ, ನಂಬಿದವರ ಕೈಬಿಡದ ದಯಾಮಯಿ ಅಜ್ಜಯ್ಯನ ಪವಿತ್ರ ನುಡಿ ಕೊನೆಗೂ ಸತ್ಯವಾಗಿದೆ. ಅಜ್ಜಯ್ಯನ ಹೆಸರಿನಲ್ಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಡಿಕೆ ಶಿವಕುಮಾರ್ ಜಾತಕದ ಪ್ರಕಾರ ಗ್ರಹಗತಿಗಳ ಚಲನೆಯನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ಸ್ವತಃ ಅಜ್ಜಯ್ಯನ ಪೀಠದಿಂದಲೇ ನೀಡಿದ್ದ ಜೂನ್ 3ರ ಸಂಜೆ ಸಿಎಂ ಆಗಿ ಡಿಕೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ತಾವು ಸಿಎಂ ಆದ ಇದೇ ದಿನ ಡಿಕೆ ನಾಗರಬಾವಿಯಲ್ಲಿರುವ ಅಜ್ಜಯ್ಯನ ಶಾಖಾ ಮಠಕ್ಕೆ ದಂಪತಿ ಸಮೇತರಾಗಿ ತೆರಳಿದ್ರು. ಮಧ್ಯರಾತ್ರಿ 2 ಗಂಟೆವರೆಗೂ ಇದೇ ಮಠದಲ್ಲಿದ್ರು. ಅಷ್ಟಕ್ಕೂ ಅಜ್ಜಯ್ಯನ ಮಹಿಮೆ ಎಂಥದ್ದು, ಡಿಕೆಶಿ ಬದುಕಲ್ಲಿ ಅಜ್ಜಯ್ಯ ನಡೆಸಿದ ಪವಾಡ ಎಂಥದ್ದು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಡಿಕೆ ಶಿವಕುಮಾರ್ ಪಾಲಿನ ಅಜ್ಜಯ್ಯ ಇದೇ ವೀರ ಗಂಗಾಧರ ಜಗದ್ಗುರು. ಹುಬ್ಬಳ್ಳಿಯ ಪಾಲಿಕೊಪ್ಪದಲ್ಲಿ 1903ರ ಏಪ್ರಿಲ್ 8ರಂದು ಜನಿಸಿದ್ರು. ಪಾಲಿಕೊಪ್ಪದ ಹಿರೇಮಠಕ್ಕೆ ಪೀಠಾಧಿಪತಿಯಾದ ಬಳಿಕ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯಾದ್ರು. ತಪೋನುಷ್ಠಾನ, ನಿರರ್ಗಳ ಪ್ರವಚನದ ಮೂಲಕ ಹೆಸರು ಮಾಡಿದ್ರು. 1947ರಲ್ಲಿ ರಂಭಾಪುರಿ ಪೀಠದ 119ನೇ ಜಗದ್ಗುರುಗಳಾಗಿ ದೇಶದ ಅನೇಕ ಕಡೆ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದ್ರು. ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರದಲ್ಲಿ 1992ರಲ್ಲಿ ಲಿಂಗೈಕ್ಯರಾದ್ರು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಾರ್ರಿ. ಇಲ್ಲೇ ಬೆಳೆದು ಅವರು ಪಣತಿ ಒಳಗೆ ನೀರು ಹಾಕಿ ದೀಪ ಹಚ್ಚಿ ಅನುಷ್ಠಾನ ಮಾಡ್ಯಾರ್ರಿ ಅವರು. ಇಲ್ಲೇ ತಳ ಗದ್ದಿಗೆ ಐತ್ರಿ ಅದು. ಅಲ್ಲಿಂದ ನಾವು ಒಂದು ಬೆಂಗಳೂರಿಗೆ ಹೋಗಿ ಅಲ್ಲೇ ಇದು ಮಾಡ್ಯಾರ್ರಿ. ಮತ್ತು
ಆಮೇಲೆ ರಂಭಾಪುರಿ ಪೀಠಕ್ಕೆ ಪಟ್ಟಾಧಿಕಾರಿ ಆಗ್ಯಾರ. 22 ವರ್ಷಗಳ ಹಿಂದೆ ಡಿಕೆಶಿ ಬಾಳಲ್ಲಿ ಆಘಾತ ಎದುರಾಗಿತ್ತು. ಆ ಆಘಾತವೇ ತಿದ್ದಿ ತೀಡಿ ನಡೆಸಿದ ಪ್ರೀತಿಯ ತಂದೆಗೆ ಸ್ಟ್ರೋಕ್ ಹೊಡೆದು ಬಿದ್ದು ಹೋಗಿದ್ದು. ಎಷ್ಟರ ಮಟ್ಟಿಗೆ ಅಂದ್ರೆ ಡಿಕೆಶಿ ತಂದೆ ಅಕ್ಷರಶಃ ಸಾವಿನ ಹಂತ ತಲುಪಿದ್ರು. ಸ್ಟ್ರೋಕ್ಗೆ ಒಳಗಾಗಿ ಸಾವಿನ ಹಂತ ತಲುಪಿದ್ದ ತಂದೆಯನ್ನ ಡಿಕೆಶಿ ನಗರದ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಯಿತು. ಆದ್ರೆ ಔಷಧಿ ಕೆಲಸ ಮಾಡ್ತಿರ್ಲಿಲ್ಲ. ವಯಸ್ಸಾಗಿದೆ, ಏನ್ ಮಾಡೋಕೆ ಸಾಧ್ಯ ಅಂತ ವೈದ್ಯರು ಕೈ ಚೆಲ್ಲಿ ಬಿಟ್ಟಿದ್ರು. ಆದ್ರೆ ವೀರ ಗಂಗಾಧರ ಜಗದ್ಗುರು ಆಶೀರ್ವಾದದಿಂದ ಡಿಕೆ ತಂದೆ ಕೆಂಪೇಗೌಡರು ಬದುಕಿದ್ರಂತೆ. ಇಲ್ಲಿಂದ ಅಜ್ಜಯ್ಯರನ್ನ ನಂಬಿದ ಡಿಕೆಶಿ ಇಂದಿಗೂ ಅಜ್ಜಯ್ಯನ ಅಪ್ಪಣೆ ಇಲ್ಲದೆ ಯಾವ ಕೆಲಸವನ್ನೂ ಮಾಡುವುದಿಲ್ಲ. ಇದೇ ಅಜ್ಜಯ್ಯರ ಆಶೀರ್ವಾದದಿಂದ ಡಿಕೆ ಸಿಎಂ ಪಟ್ಟಕ್ಕೇರಿದ್ದು. ಪ್ರತಿದಿನವೂ ಪೂಜೆ ಸಲ್ಲಿಸುತ್ತಿದ್ದಾರೆ. ನಿತ್ಯ ತಿಪಟೂರಿನ ಇದೇ ನೊಡವಿನ ಕೆರೆಯ ಕಾಡಸಿದ್ದೇಶ್ವರ ದೇಗುಲದಲ್ಲೇ ಡಿಕೆ ಪೂಜೆ ಪುನಸ್ಕಾರ ಸಲ್ಲಿಸುತ್ತಿದ್ದಾರೆ. ಡಿಕೆಶಿ ಕೈ ಹಿಡಿದ ಅಜ್ಜಯ್ಯನ ಪವಾಡ ಎಂಥದ್ದು? ಕಾಲಚಕ್ರ ಉರುಳುತ್ತೆ. ರಾಜಕೀಯ ಶತ್ರುಗಳು ಚಕ್ರವ್ಯೂಹ ಹೂಡ್ತಾರೆ. 2019ರ ಆ ಕರಾಳ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಡಿ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ದೆಹಲಿಯ ತಿಹಾರ್ ಜೈಲು ಸೇರಿದಾಗ ಇಡೀ ಕರ್ನಾಟಕವೇ ಸ್ತಬ್ಧವಾಗಿತ್ತು. ಜೈಲಿನ ಕಗ್ಗತ್ತಲ ಕೋಣೆಯಲ್ಲಿ 4 ಗೋಡೆಗಳ ಮಧ್ಯೆ ಬಂಡೆಯಂತಿದ್ದ ಶಿವಕುಮಾರ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಆ ಕಠಿಣ ಸಮಯದಲ್ಲಿ ಜೈಲಿನ ಆ ಕತ್ತಲೆಯನ್ನ ಸೀಳಿ ಬಂದಿದ್ದು ನಡುವಿನ ಕೆರೆಯ ಸಿದ್ಧಪುರುಷ ಅಜ್ಜಯ್ಯನ ಆ ಒಂದೇ ಒಂದು ದೈವಿಕ ಸಂದೇಶ. ನಡುವಿನ ಕೆರೆ ಶ್ರೀಗಳು ರಹಸ್ಯ ದೂತರ ಮೂಲಕ ಮಠದ ಪವಿತ್ರ ವಿಭೂತಿ ಪ್ರಸಾದ ಮತ್ತು ಆ ದಿವ್ಯ ಪತ್ರವನ್ನ ಜೈಲಿನೊಳಗಿದ್ದ ಡಿಕೆಶಿಗೆ ತಲುಪಿಸಿದ್ರು. ಆ ಪತ್ರದ ಒಂದೊಂದು ಸಾಲುಗಳು ಜೈಲಿನಲ್ಲಿದ್ದ ಭಕ್ತ ಶಿವಕುಮಾರ್ ಅವರ ಪಾಲಿಗೆ ಸಂಜೀವಿನಿಯಾಗಿತ್ತು. ಶಿವಕುಮಾರ್, ಧೃತಿಗೆಡಬೇಡಿ, ಶೀಘ್ರದಲ್ಲೇ ಎಲ್ಲಾ ಕಳಂಕಗಳಿಂದ ಮುಕ್ತರಾಗಿ ಜೈಲಿನಿಂದ ಹೊರಬರಲಿದ್ದೀರಿ ಅಂತ ಅಜ್ಜಯ್ಯ ನುಡಿದಂತೆ ಡಿಕೆಶಿ ಬಿಡುಗಡೆಗೊಂಡಿದ್ರು. ಇಷ್ಟೇ ಅಲ್ಲ, 2017ರಲ್ಲಿ ಐಟಿ ರೇಡ್ ಮುಗಿದ ಕೂಡಲೇ ಡಿಕೆಶಿ ಅಜ್ಜಯ್ಯನ ಮೊರೆ ಹೋಗಿದ್ರು. ಅಷ್ಟಕ್ಕೂ ಡಿಕೆ ನಂಬುವ ಆರಾಧ್ಯ ದೇಗುಲ ಇರೋದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೇಂದ್ರದಿಂದ 15 ಕಿಲೋಮೀಟರ್ ದೂರದಲ್ಲಿ ನೊಡವಿನ ಕೆರೆ ಎಂಬ ಗ್ರಾಮದಲ್ಲಿದೆ. ಈ ಗ್ರಾಮದಲ್ಲಿ ಕಾಡಸಿದ್ದೇಶ್ವರ ಮಠ ಎಂಬ ಪುರಾತನ ಮಠ ಇದೆ. ಇದರ ಪೂರ್ಣ ಹೆಸರು ಸೋಮೆಕಟ್ಟೆ ಕಾಡಸಿದ್ದೇಶ್ವರ ಮಠ. ಸುಮಾರು 500 ವರ್ಷಗಳ ಇತಿಹಾಸವಿರುವ ನೊಡವಿನ ಕೆರೆ ಮಠಕ್ಕೆ ಕಾಡಸಿದ್ದೇಶ್ವರ ಮಠ ಅಂತ ಹೆಸರು ಬರಲು ಮುಖ್ಯ ಕಾರಣ ಈ ಮಠದ ಮೂಲ ಶ್ರೀಗಳು ಗಂಗಾಧರ ಅಜ್ಜಯ್ಯ ಕಾಡಿನಲ್ಲಿ ನೆಲೆಸಿ ಶಿವಯೋಗದ ತಪಸ್ಸು ಮಾಡ್ತಿದ್ದಿದ್ದು. ನಂದಿ ವಾಹನದ ಮೇಲೆ ಸಂಚರಿಸುತ್ತಾ ಬಂದ ಸಿದ್ಧ ಪುರುಷರು ನಡುವಿನ ಕೆರೆಯ ದಕ್ಷಿಣ ಭಾಗದ ದಟ್ಟವಾದ ಅರಣ್ಯದಲ್ಲಿ ಗದ್ದುಗೆಯನ್ನ ಸ್ಥಾಪಿಸಿ ದೀರ್ಘಕಾಲದ ತಪಸ್ಸಿಗೆ ಕುಳಿತರು. ಆದರೆ ಪಾಳೆಯಗಾರ ಮುದಿಯಪ್ಪ ನಾಯಕ ನಡುವಿನ ಕೆರೆಯ ದಟ್ಟ ಕಾಡಿನಲ್ಲಿ ಬೇಟೆಯಾಡ್ತಾ ಪ್ರಾಣಿ ಅಂತ ಭಾವಿಸಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಬಾಣ ಹೂಡ್ತಾನೆ. ಹತ್ತಿರ ಬಂದಾಗ ತನ್ನ ತಪ್ಪಿನ ಅರಿವಾಗುತ್ತೆ. ಗಾಯಗೊಂಡ ಮಹಾ ತಪಸ್ವಿಗಳ ಮುಂದೆ ಕ್ಷಮೆಯಾಚಿಸ್ತಾರೆ. ಕಾಲ ಮಿಂಚಿತ್ತು. ಸಾವಿನ ಅಂಚಿನಲ್ಲಿದ್ದ ಸಿದ್ದೇಶ್ವರ ಸ್ವಾಮೀಜಿಗಳು ಇಲ್ಲಿ ಒಂದು ಮಠವನ್ನ ಸ್ಥಾಪಿಸುವಂತೆ ಹೇಳಿ ಅದೃಶ್ಯರಾಗ್ತಾರೆ. ಗವಿಯಲ್ಲಿ ಈ ಮಠದ ಗುರುಗಳು ಅನುಷ್ಠಾನ ತಪೋನಿಧಿಗಳಾಗಿ ಅನುಷ್ಠಾನ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಇವನು ಕರಡಿ ಅಂತ ಭ್ರಮಣೆ ಮಾಡಿಕೊಂಡು ಬಾಣ ಬಿಡ್ತಾನೆ. ಅವರದು ಎದೆಗೆ ನಡೀತದು. ನಂತರ ಅವರು ಆ ಬಾಣವನ್ನು ಕೈಗೆ ಹಿಡ್ಕೊಂಡು ಬಂದು ಆ ಮುದಿಯಪ್ಪ ನಾಯಕನಿಗೆ, ಇದು ನೋಡಪ್ಪ, ನೀನು ಹಿಂಗೆ ಕೆಲಸ ಮಾಡಿದ್ಯಾ ಅಂಥೇಳಿ. ಅವನು, ಸ್ವಾಮಿ ನನಗೆ ಗೊತ್ತಾಗಲಿಲ್ಲ, ಕರಡಿಯಂತೆ ಭ್ರಮಣೆ ಮಾಡಿ ನಾನು ಮಾಡಿದ್ದೀನಿ, ಕ್ಷಮೆ ಮಾಡಿ ಅಂತೇಳಿ ಕೇಳಿಕೊಂಡು ಆವಾಗ ಆ ಮುದಿಯಪ್ಪ ನಾಯಪ್ಪನ ಕಾಲದಲ್ಲಿ ಈ ಕ್ಷೇತ್ರ ಒಂದು ಕಟ್ಟಿಕೊಟ್ಟರು ಅನ್ನೋದೊಂದು ಇತಿಹಾಸ ಬಂದೈತೆ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಕಾಡಿನಲ್ಲಿ ನೆಲೆಸಿದ ಆ ಸಿದ್ದೇಶ್ವರ ಸ್ವಾಮೀಜಿಗಳಿಂದಾಗಿಯೇ ಈ ಪುಣ್ಯ ಕ್ಷೇತ್ರಕ್ಕೆ ಕಾಡಸಿದ್ದೇಶ್ವರ ಮಠ ಎಂಬ ಐತಿಹಾಸಿಕ ಹೆಸರು ಸ್ಥಿರವಾಯಿತು. ಇದರ ಈಗಿನ ಪೀಠಾಧಿಪತಿಯೇ ಶಿವಯೋಗೀಶ್ವರ ಸ್ವಾಮೀಜಿ. ಈ ಅಜ್ಜಯ್ಯನ ಅಪ್ಪಣೆ ಇಲ್ಲದೆ ಡಿಕೆಶಿ ಯಾವುದೇ ದೊಡ್ಡ ರಾಜಕೀಯ ಹೆಜ್ಜೆ ಇಡೋದಿಲ್ಲ. 2023ರಲ್ಲಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಗಳ ಬಿ ಫಾರ್ಮ್ಗಳನ್ನ ಹಂಚೋ ಮುನ್ನ ನೊಡವಿನ ಕೆರೆ ಕಾಡಸಿದ್ದೇಶ್ವರ ಮಠದ ಅಜ್ಜಯ್ಯನ ಪಾದದ ಬಳಿ ಇಟ್ಟು ವಿಶೇಷ ಪೂಜೆ ಮಾಡಿಸಿದ್ರು.
ಇದಕ್ಕೆ ಮುಖ್ಯ ಕಾರಣ ಅಜ್ಜಯ್ಯನ ಮೇಲಿನ ಅವರ ಅಪಾರ ಧಾರ್ಮಿಕ ನಂಬಿಕೆ ಮತ್ತು ಆಶೀರ್ವಾದದ ಮೇಲಿರುವ ಅಚಲವಾದ ಭರವಸೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು 135 ಸೀಟ್ಗಳನ್ನ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದು ಇತಿಹಾಸ. ಸದ್ಯ ಅಜ್ಜಯ್ಯರ ಪವಾಡ ಡಿಕೆಶಿಯನ್ನ ಈಗ ಸಿಎಂ ಸಿಂಹಾಸನದತ್ತ ಮುನ್ನಡೆಸಿದೆ. ಕೋಟಿ ಕೋಟಿ ಹಣ ಇರ್ಲಿ, ಅಧಿಕಾರದ ಬಲವಿರ್ಲಿ, ಡಿಕೆಶಿ ನಂಬೋದು ಮಾತ್ರ ಅಜ್ಜಯ್ಯನ ಪಾದ. ಹಣೆಗೊಂದು ವಿಭೂತಿ, ಜೇಬಿನಲ್ಲೊಂದು ಅಜ್ಜಯ್ಯನ ಪ್ರಸಾದ. ಭಕ್ತಿಯ ಮುಂದೆ ಯಾವ ಶಕ್ತಿಗೂ ಸಾಟಿ ಇಲ್ಲ ಅನ್ನೋದಕ್ಕೆ ಡಿಕೆ ಶಿವಕುಮಾರ್ಗೆ ನಡುವಿನ ಕೆರೆಯ ಅಜ್ಜಯ್ಯನ ಈ ಅಚ್ಚಲ ನಂಬಿಕೆಯೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, TV9.